Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 18 verse 35. O Lord, you protect me and save me. Your care has made me great and your power has kept me safe. ಕೀರ್ತನೆಗಳು 18:35 ವಚನ. ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ. ನಿನ್ನ ಬಲಗೈ ನನಗೆ ಆಧಾರ. ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡ ಸ್ಥಿತಿಯನ್ನು ಉಂಟು ಮಾಡಿದೆ. ನಮ್ಮ ದೇವರು ಇವತ್ತು ನಮಗೆ ಹೇಳ್ತಾ ಇದ್ದಾರೆ, ನಾನು ನಿನಗೆ ಸಹಾಯ ಮಾಡುತ್ತೇನೆ, ನಾನು ನಿನಗೆ ದೊಡ್ಡವನನ್ನಾಗಿ ಮಾಡುತ್ತೇನೆ, ನಾನು ನಿನಗೆ ದೊಡ್ಡ ಸ್ಥಿತಿಯನ್ನು ಕೊಡುತ್ತೇನೆ, ನನ್ನ ಕೃಪಾ ಕಟಾಕ್ಷ ನಿನ್ನೊಂದಿಗಿರುತ್ತದೆ, ನನ್ನ ಬಲಗೈ ಹಿಡಿದು ನಿನಗೆ ಆಧಾರ ಕೊಡುತ್ತೇನೆ ಎಂಬುದಾಗಿ ದೇವರು ಇವತ್ತು ನಮಗೆ ಅಭಯ ವಚನವನ್ನು ಕೊಡ್ತಾ ಇದ್ದಾರೆ. ಪ್ರಿಯರೇ, ಈ ವಾಕ್ಯವನ್ನು ದಾವೀದನು ದೇವರು ಸೌಲನಿಂದ ತಪ್ಪಿಸಿದಾಗ ಮತ್ತು ಬೇರೆ ಶತ್ರುಗಳಿಂದ ತಪ್ಪಿಸಿದಾಗ ದೇವರ ಘನಕ್ಕಾಗಿ ಈ ಕೀರ್ತನೆಯನ್ನು ರಚಿಸಿದ್ದಾನೆ. ಹೌದು, ನಮ್ಮ ದೇವರು ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ಆತನಿಂದ ಸಹಾಯ ಪಡೆದ ನಾವು, ಆತನಿಂದ ಎಲ್ಲ ಮೇಲುಗಳನ್ನು ಆಶೀರ್ವಾದಗಳನ್ನು ಪಡೆದ ನಾವುಗಳು ಆತನನ್ನು ಸ್ತುತಿಸಬೇಕಾಗಿದೆ. ಪ್ರಿಯರೇ, ಆತನನ್ನು ನಾವು ಕೊಂಡಾಡಬೇಕು, ನಾವು ಆತನನ್ನು ಆರಾಧಿಸಬೇಕು. ಇವತ್ತು ದೇವರು ನಮಗೆ ಹೇಳ್ತಾ ಇರೋ ವಾಕ್ಯ, ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ. ನಿಮ್ಮ ಕಷ್ಟದ ಸಮಯದಲ್ಲಿ ನಿಮಗೆ ಸಹಾಯ ಮಾಡುತ್ತೇನೆ, ನಿಮ್ಮ ತೊಂದರೆಯ ಸಮಯದಲ್ಲಿ, ನಿಮ್ಮ ಸಮಸ್ಯೆಯ ಸಮಯದಲ್ಲಿ ನಾನು ನಿಮಗೆ ಸಹಾಯ ಮಾಡುತ್ತೇನೆ, ಗುರಾಣಿಯನ್ನು ಹಿಡಿದುಕೊಂಡು ಬಂದು ನಿಮ್ಮನ್ನು ರಕ್ಷಿಸುತ್ತೇನೆ ಎನ್ನುವ ಅಭಯ ವಚನವನ್ನು ದೇವರು ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ತನ್ನ ಬಲಗೈಯನ್ನು ಆಧಾರ ಮಾಡಿ ನಮ್ಮನ್ನು ಆಶೀರ್ವದಿಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಇವತ್ತು ದೇವರು ನಮಗೆ ಹೇಳ್ತಾ ಇರೋ ವಾಕ್ಯ, ನಿನಗೆ ದೊಡ್ಡ ಸ್ಥಿತಿಯನ್ನು ಕೊಡುತ್ತೇನೆ ಎಂಬುದಾಗಿ. ಹೌದು, ಈ ಲೋಕದಲ್ಲಿ ನಿನಗೆ ಉನ್ನತವಾದ ಸ್ಥಾನವನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಪ್ರಿಯರೇ, ಜ್ಞಾನೋಕ್ತಿ 21:31 ನಾವು ನೋಡ್ತೇವೆ, ಅಶ್ವ ಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯೆಹೋವನಿಂದಲೇ ಎಂಬುದಾಗಿ. ನಾವು ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ವಿಧವಾದ ಕಷ್ಟ ತೊಂದರೆಗಳು ನಮಗೆ ಎದುರಾಗುತ್ತವೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಅನೇಕರ ಸಹಾಯವನ್ನು ಕೋರಬಹುದು, ಅನೇಕರ ಮೊರೆ ಹೋಗಬಹುದು. ಆದರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾವು ಎಷ್ಟೇ ಸಿದ್ಧತೆಗಳನ್ನು ಮಾಡಿದರೂ, ಯುದ್ಧಕ್ಕಾಗಿ ಅಶ್ವ ಬಲವನ್ನು ನಾವು ಸಿದ್ಧ ಮಾಡಿಕೊಂಡಿದ್ದರೂ ಕೂಡ ಜಯ ದೊರೆಯುವುದು ಯೆಹೋವನಿಂದಲೇ. ನಮ್ಮ ದೇವರು ಯೆಹೋವ ನಿಸ್ಸಿಯಾಗಿದ್ದಾರೆ. ನಮ್ಮ ದೇವರು ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ, ನಮಗೆ ಜಯವನ್ನು ಅನುಗ್ರಹಿಸುವ ಆತನಾಗಿದ್ದಾನೆ. ಪ್ರಿಯರೇ, 1 ಕೊರಿಂಥ 15:57 ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಮೂಲಕ ದೇವರು ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಕರ್ತನಿಗೆ ಸ್ತೋತ್ರ ಎಂಬುದಾಗಿ. ಹೌದು, ನಮ್ಮ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಅನುಗ್ರಹಿಸುತ್ತಾರೆ. ಯಾವಾಗಲೂ ದೇವರು ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸುತ್ತಾರೆ. 2 ಕೊರಿಂಥ 2:14 ನಾವು ನೋಡುತ್ತೇವೆ, ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನು ನಮಗೆ ಜಯವನ್ನು ಅನುಗ್ರಹಿಸುತ್ತಾನೆ ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ನಮ್ಮ ದೇವರು ಯಾವಾಗಲೂ ನಮ್ಮ ಜೊತೆಗಿದ್ದು ತನ್ನ ಧರ್ಮದ ಬಲಗೈಯನ್ನು ನಮ್ಮ ಮೇಲೆ ಇರಿಸಿ ನಮಗೆ ಜಯವನ್ನು ಅನುಗ್ರಹಿಸುವ ಆತನಾಗಿದ್ದಾನೆ. ಯೆಶಾಯ 58:14 ನಾವು ನೋಡುತ್ತೇವೆ, ನಮ್ಮ ದೇವರು ನಮ್ಮನ್ನು ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸುತ್ತಾರೆ ಎಂಬುದಾಗಿ. ನಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥ್ಯವನ್ನು ನಾವು ಅನುಭವಿಸುವಂತೆ ಮಾಡುತ್ತಾರೆ ಎಂಬುದಾಗಿ. ಹೌದು, ಈ ವಾಕ್ಯವನ್ನು ದೇವರೇ ನುಡಿದಿದ್ದಾರೆ, ದೇವರೇ ಇದನ್ನು ನೆರವೇರಿಸುತ್ತಾರೆ. ಇಂದು ನಿನ್ನ ಪರಿಸ್ಥಿತಿ ಏನೇ ಆಗಿದ್ದರೂ, ನೀನು ಯಾವ ಸಮಸ್ಯೆಯಲ್ಲಿ ಮುಳುಗಿ ಹೋದರೂ ಕೂಡ ದೇವರು ಇವತ್ತು ನಿನ್ನ ಜೊತೆಗಿದ್ದು ನಿನ್ನ ಜೀವನದಲ್ಲಿ ನಿನಗೆ ಜಯವನ್ನು ಅನುಗ್ರಹಿಸುತ್ತಾರೆ, ನಿನ್ನನ್ನು ಆಶೀರ್ವದಿಸುತ್ತಾರೆ, ತನ್ನ ಗುರಾಣಿಯನ್ನು ಹಿಡಿದು ನಿನ್ನನ್ನು ರಕ್ಷಿಸುತ್ತಾರೆ, ನಿನ್ನನ್ನು ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ತಂದೆಯೇ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದನೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡ್ರಿ. ಈ ವಾಗ್ದಾನದ ವಾಕ್ಯ ಅವರ ಜೀವಿತದಲ್ಲಿ ನೀನು ಪೂರ್ತಿಗೊಳಿಸು ಸ್ವಾಮಿ. ನಿನ್ನ ಧರ್ಮದ ಬಲಗೈಯನ್ನು ಹಿಡಿದು ಅವರನ್ನು ಆಶೀರ್ವಾದ ಮಾಡು ಕರ್ತನೆ. ಅಪ್ಪ, ಅವರ ಕಷ್ಟದ ಸಂದರ್ಭದಲ್ಲಿ, ತೊಂದರೆಯ ಸಮಯದಲ್ಲಿ ದೇವ, ನಿನ್ನ ಗುರಾಣಿಯನ್ನು ಹಿಡಿದು ಬಂದು ಅವರನ್ನು ರಕ್ಷಿಸು ಕರ್ತನೆ. ಅವರನ್ನು ಕಾಪಾಡು ಸ್ವಾಮಿ. ಅವರನ್ನು ಉನ್ನತವಾದ ಪ್ರದೇಶಕ್ಕೆ ಏರಿಸಿ ಎಲ್ಲ ಆಶೀರ್ವಾದಗಳನ್ನು ಕೊಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.